ಚಕ್ರ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಎಡ ಅಂಗೈ ಮೇಲೆ ಬಲ ಅಂಗೈ ಇಟ್ಟು ಬಲಗೈಯ ವಾಯು ತತ್ವದ ತೋರ್ಬೆರಳನ್ನ ಎಡಗೈಯ ಅಗ್ನಿ ತತ್ವದ ಹೆಬ್ಬೆರಳಿನ ಮೇಲೆ ಇಡಬೇಕು ಮತ್ತು ಬಲಗೈಯ ಜಲ ತತ್ವದ ಕಿರುಬೆರಳನ್ನ ಎಡಗೈಯ ವಾಯು ತತ್ವದ ತೋರ್ಬೆರಳಿಗೆ ಜೋಡಿಸ್ಬೇಕು. ಆಮೇಲೆ ಬಲಗೈಯ ಹೆಬ್ಬೆರಳನ್ನ ಮಣಿಗಂಟಿನ ಮೇಲೆ ಇರಿಸಬೇಕು. ಅಂಗೈಗಳಿಂದ ಒಂದಕ್ಕೊಂದು ಪ್ರೆಷರ್ ಹಾಕಬೇಕು. ಇದೇನಂತಂದ್ರೆ ಚಕ್ರ ಮುದ್ರೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅಗ್ನಿ, ವಾಯು, ಜಲ ತತ್ವಗಳ ಪ್ರಚಂಡ ಶಕ್ತಿ ತರಂಗಗಳು ನಮ್ಮ ದೇಹದಲ್ಲಿ ಉಂಟಾಗುತ್ತವೆ. ಅಂಗೈ ಮೇಲೆ ಒತ್ತಡ ಬೀಳೋದ್ರಿಂದ ದೇಹದ ಎಲ್ಲಾ ಭಾಗಗಳ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಮೇಲೆ ಒತ್ತಡ ಬಿದ್ದು ಈ ಪಾಯಿಂಟ್ಸ್ ಆಕ್ಟಿವೇಟ್ ಆಗುತ್ತವೆ. ಹೃದಯ, ಶ್ವಾಸಕೋಶ, ಪ್ಯಾಂಕ್ರಿಯಾಸ್, ಥೈರಾಯ್ಡ್, ಮೂತ್ರಕೋಶ ಈ ಎಲ್ಲಾ ಅಂಗಗಳು ಸಮರ್ಥವಾಗಿ ಕೆಲಸ ಮಾಡುತ್ತವೆ. ನಮ್ಮ ದೇಹದ 7 ಚಕ್ರಗಳು ಉದ್ದೀಪನಗೊಂಡು ಆಕ್ಟಿವೇಟ್ ಆಗಿ ಶಕ್ತಿ ಪುಂಜಗಳಾಗಿ ದೇಹದಿಂದ ಹೊರಡುವ ಕಿರಣಗಳು ಪ್ರಬಲಗೊಳ್ಳುತ್ತವೆ. ಅಂದರೆ ನಮ್ಮ ಔರಾ ಅಭಾಮಂಡಲ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆಗುತ್ತದೆ. ಅಷ್ಟೇ ಅಲ್ಲ, ಈ ಮುದ್ರೆಯಲ್ಲಿ ನಾವು ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಮಣಿಗಂಟಿನ ಮೇಲೆ ಪ್ರೆಷರ್ ಹಾಕಿದಾಗ ಕೈಗೆ ಬರುವ ಮೀಡಿಯನ್, ರೇಡಿಯಲ್, ಅಲ್ಲರ್ ನಾಡಿಗಳು ಅಗ್ನಿಯ ಸ್ಪರ್ಶದಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರವಾಹವನ್ನು ಪ್ರಬಲಗೊಳಿಸುತ್ತವೆ. ಚಕ್ರ ಮುದ್ರೆಯನ್ನು ನಾವು ದಿನದಲ್ಲಿ 5 ನಿಮಿಷ ಮಾಡಿದ್ರೆ ಸಾಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.